ಕೇರಳದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆ ನಡೀತಿದ್ರೆ, ಮತ್ತೊಂದು ಕಡೆ ಆಸ್ಪತ್ರೆಗೆ ಮೃತದೇಹವನ್ನು ತರುವಂಥ ಕೆಲಸವೂ ಕೂಡ ಆಗ್ತಾ ಇರುವಂಥದ್ದು. ಆಸ್ಪತ್ರೆಯಲ್ಲಿ ಸಂಬಂಧಿಕರು ಬಂದು ಅವರ ಮೃತದೇಹ, ಕುಟುಂಬಸ್ಥರ ಮೃತದೇಹವನ್ನು ಐಡೆಂಟಿಫಿಕೇಶನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಇದು ಮೆಟ್ಪಾಡಿ ಅನ್ನುವಂಥ ಗ್ರಾಮದಲ್ಲಿರುವಂಥ ಸರ್ಕಾರಿ ಆಸ್ಪತ್ರೆಗೆ ಈ ಒಂದು ಮೃತದೇಹಗಳನ್ನ ತರಲಾಗ್ತಾ ಇದೆ. ಮೊದಲನೇದಾಗಿ ಈ ಒಂದು ಮೃತದೇಹಗಳನ್ನು ಐಡೆಂಟಿಫಿಕೇಶನ್ ಮಾಡುವಂಥ ಕೆಲಸಕ್ಕೆ ಕುಟುಂಬಸ್ಥರು ಮುಂದಾಗ್ತಾ ಇರುವಂಥದ್ದು. ಸಾಕಷ್ಟು ಮೃತದೇಹಗಳು ಬರ್ತಾ ಇದೆ. ಯಾಕಂದರೆ ಒಬ್ಬರ ಗುರುತು ಕೂಡ, ಸಾಕಷ್ಟು ಜನರ ಗುರುತು ಕೂಡ ಸಿಗ್ತಾ ಇರಲಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಕುಟುಂಬಸ್ಥರು ಇಲ್ಲಿ ನಿಂತು, ಆಸ್ಪತ್ರೆಯಲ್ಲಿ ನಿಂತು ತಮ್ಮ ಕುಟುಂಬಸ್ಥರ ಮೃತದೇಹ ಏನಾದರೂ ಬರ್ಬೋದಾ, ಅವರೇನಾದರೂ ಸಾವನ್ನಪ್ಪಿದ್ದಾರಾ ಅನ್ನುವಂಥ ಆತಂಕದಲ್ಲೇ ಬಂದು ಎಲ್ಲರ ಮೃತದೇಹವನ್ನು ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ತಮ್ಮ ಕುಟುಂಬಸ್ಥರು ಮೃತದೇಹ ಏನಾದರೂ ಸಿಗಬಹುದಾ, ಅವರ ಮುಖವನ್ನಾದರೂ ನೋಡ್ಬೋದಾ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಎಲ್ಲರೂ ಕೂಡ ಪ್ರತಿಯೊಬ್ಬರ ಮೃತದೇಹವನ್ನು ನೋಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆದರೆ ಮತ್ತೊಂದು ಕಡೆ ಸಾಕಷ್ಟು ಮಳೆ ಬರ್ತಾ ಇದೆ. ನಿರಂತರವಾಗಿ ಮಳೆ ಸುರಿತಾ ಇರುವ ಕಾರಣಕ್ಕೋಸ್ಕರ ಒಂದು ಕಡೆ ಕಾರ್ಯಾಚರಣೆಗೂ ಕೂಡ ಅಡ್ಡಿ ಆಗ್ತಾ ಇದೆ. ಜೊತೆಗೆ ಆಸ್ಪತ್ರೆಯಲ್ಲೂ ಕೂಡ ಪ್ರಾಥಮಿಕ ಚಿಕಿತ್ಸೆ ಕೊಡಲಿಕ್ಕೆ, ಜೊತೆಗೆ ಮರಣೋತ್ತರ ಪರೀಕ್ಷೆ ಮಾಡಲಿಕ್ಕೆ ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಆ ಕಾರಣದಿಂದಾಗಿ ಆಸ್ಪತ್ರೆಗೆ ಬಂದಂಥವ್ರಿಗೆ, ಕುಟುಂಬಸ್ಥರು ಕೂಡ ನಿಲ್ಲಲಿಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಆ ಕಾರಣದಿಂದಾಗಿ ಈಗ ಟೆಂಟನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಬರುವಂಥ ಕುಟುಂಬಸ್ಥರಿಗೆ ನಿಂತ್ಕೊಳ್ಳೋಕ್ಕೆ ಸೂರಿರಲಿಲ್ಲ. ಯಾಕಂದರೆ ಸಾಕಷ್ಟು ಜನರು ಬರ್ತಾ ಇದೆ. ಜನರು ಬರುವ ಕಾರಣಕ್ಕೋಸ್ಕರ ಅವ್ರಿಗೆ ಮಳೆ ನಿರಂತರವಾಗಿ ಸುರಿತಿರೋ ಕಾರಣಕ್ಕೋಸ್ಕರ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಆ ಎಲ್ಲ ಕಾರಣದಿಂದಾಗಿ ಈ ರೀತಿಯಂಥ ಟೆಂಟ್ ನಿರ್ಮಾಣ ಮಾಡುವಂಥ ಕೆಲಸವು ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಒಂದು ಕಡೆ ರಕ್ಷಣಾ ಕಾರ್ಯ ನಡೀತಾ ಇದ್ದರೆ, ಮತ್ತೊಂದು ಕಡೆ ಈ ಒಂದು ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇರುವಂಥದ್ದು. ಅದರಲ್ಲೂ ಕೂಡ ಕುಟುಂಬಸ್ಥರು ಮೃತದೇಹವನ್ನು ಐಡೆಂಟಿಫಿಕೇಶನ್ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಕೇರಳ.